ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಬಲಿಂಗ್ ಮ್ಯಾಗರಿ ಚಾನಲ್. ಸೊ ಕೆಲವೊಂದು ಸ್ಟೂಡೆಂಟ್ಗಳು ಜಾಸ್ತಿ ಕೇಳ್ತಾ ಇದ್ರು, ಸರ್ ನಮ್ಮದು ಅಪ್ಡೇಟ್ ಆಗಿಲ್ಲ, ನಮ್ಮಲ್ಲಿ ಅಮೌಂಟ್ ಬಂದಿಲ್ಲ ಮತ್ತು ನಮ್ಮದು DBTಯಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಬಟ್ ಅಕೌಂಟಿಗೆ ಬಂದಿಲ್ಲ ಅಂತ ಭಾಳ ಜನ ಕೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಒಂದು ಮಾತು ಕೇಳಿಲ್ಲ. ಮೊದಲು ಏನಪ್ಪ ಅಂತಂದರೆ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಬಂದಿದೆ ಅಮೌಂಟು, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಮೊದಲನೇದು ಕ್ವಶನ್ ಇದು, ಮತ್ತು ಯಾರಿಗೆಲ್ಲ ಬಂದಿದೆ ಸೆಕೆಂಡ್ ಕ್ವಶನ್ ಇದು. ಮತ್ತು ಕೆಲವೊಂದು ಸ್ಟೂಡೆಂಟ್ಗೆ DBTಯಲ್ಲಿ ಬಂದು ತೋರಿಸ್ತಾ ಇದೆ ಅಮೌಂಟು ಬಟ್ ಅಕೌಂಟಿಗೆ ಬಂದಿಲ್ಲ ಅಂತ ಈ ಥರ ಒಂದು ಕ್ವಶನ್ ಇದೆ. ಮತ್ತು ಕೆಲವೊಂದು ಸ್ಟೂಡೆಂಟ್ಗಳು ಹೊಸದಾಗಿ ನಾವು ಅಪ್ಲಿಕೇಶನ್ ಹಾಕಿದೆವು, 180 ಡೇಸ್ ಆಗಿದೆ ಆದರೂ ಕೂಡ ಅಮೌಂಟ್ ಬರ್ತಾ ಇಲ್ಲ ಸರ್ ಅಂತ ಇದ್ದಾರೆ. ಮತ್ತು ಕೆಲವೊಂದು ಸ್ಟೂಡೆಂಟ್ಗಳು, ಸರ್ ನಾನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಫಿಲಪ್ ಮಾಡಿದ್ದೀನಿ ಬಟ್ ಇನ್ನೂ ಕೂಡ ಅದು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನೀವು ಕಂಪ್ಲೀಟ್ ಮಾಡಿಲ್ಲ ತೋರಿಸ್ತಾ ಇದೆ ಅಂತ ಹೇಳ್ತಾಯಿದ್ರು. ಸೊ ಇದಕ್ಕೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಕೊಡ್ತೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಿದ್ದರೆ ಮೊದಲು ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಒಂದು ಲೈಕ್ ಮಾಡಿರಿ. ಯಾಕಪ್ಪ ಅಂತಂದರೆ ನಿಮಗೆ ಯೂಸ್ಫುಲ್ ಆದ ವೀಡಿಯೋಗಳು ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ಅದಕ್ಕೋಸ್ಕರ ನಮ್ಮ ವೀಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಮಾಡಿರಿ. ಯಾಕಪ್ಪ ಅಂತಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ಎಜುಕೇಷನ್ ವೀಡಿಯೋಗಳು ಮತ್ತು ಗೋರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಎಲ್ಲ ಗೋರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಗೋರ್ಮೆಂಟ್ ಎಕ್ಸಾಮ್ ಬಗ್ಗೆ ಮತ್ತು ಇಲ್ಲಿ ಬರ್ತಕ್ಕಂಥ ಗೋರ್ಮೆಂಟ್ ಕಡೆಯಿಂದ ಸೌಲಭ್ಯ ಅಂದರೆ ಗೋರ್ಮೆಂಟ್ ಸ್ಕೀಮು ಬರ್ತಕ್ಕಂಥ ಆ ಥರದ ವೀಡಿಯೋಗಳು ಮಾಡ್ತಾ ಇರ್ತೀನಿ. ಮತ್ತು ಎಜುಕೇಷನ್ ಬಗ್ಗೆ ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ರೀತಿಯಾದ ವಿಡಿಯೋ ನಿಮಗೋಸ್ಕರ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನಮ್ಮ ವಾಟ್ಸಪ್ ಚಾನಲ್ಗೆ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಫ್ರೆಂಡ್ಸ್, ಇದು ನಾನು ನಿಮಗೆ ಫೇಕಾಗಿ ವಿಡಿಯೋ ಮಾಡ್ತಾ ಇಲ್ಲ, ನಿಮಗೆ ಒಳ್ಳೆಯದೇ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನೀವು ಫೇಕ್ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಸೊ ದಯವಿಟ್ಟು ಕೆಟ್ಟದಾಗಿ ನೆಗೆಟಿವ್ ಆಗಿ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಪ್ಪ ಅಂತಂದರೆ ನಿಮಗೆ ಯೂಸ್ಫುಲ್ಲಾಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಯಾರು ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಬೇಕಾದ್ರೆ ಇನ್ನೂ ಇನ್ಫಾರ್ಮೇಷನ್ ಬೇಕಾದರೆ ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ಇದ್ರ ಬಗ್ಗೆ. ಸೊ ನಿಮ್ಮಿಂದ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳಿಗೆ ಇನ್ಫಾರ್ಮೇಷನ್ ಸಿಗ್ತಾ ಇರ್ತದೆ, ನಿಮಗೋಸ್ಕರ ಅವರಿಗೆ ಇನ್ಫಾರ್ಮೇಷನ್ ತಲುಪದೇ ಹೋಗೋದು ಸರಿಯಲ್ಲ. ಸೊ ನಿಮಗೋಸ್ಕರ ನೀವು ಮಾಡ್ತಾ ಇರೋದು, ನೀವು ಅಮೌಂಟ್ ತೊಗೊಳ್ಳೋದೇ ನೀವು ಅಮೌಂಟು ಗೌರ್ಮೆಂಟ್ ಕಡೆಯಿಂದ, ಅದರಲ್ಲಿ ನೀವು ಈ ಥರ ಮಾತಾಡ್ತಾ ಇದ್ದರೆ ಸರಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಕಡೆಯಿಂದ ಫ್ರೀಯಾಗಿ ಅಮೌಂಟ್ ಬರ್ತಾ ಇದೆ. ಸೊ ಅದನ್ನು ಪ್ರೀತಿಯಿಂದ ತೊಗೊಳ್ಳಿ. ಸುಮ್ಮನೆ ನೆಗೆಟಿವ್ ಆಗಿ ಮಾತಾಡಿ ಈ ಗ್ರೂಪಲ್ಲಿ ಮತ್ತು ಈ ಚಾನಲಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಯಾಕಪ್ಪ ಅಂತಂದರೆ ಇದೊಂದು ಎಜುಕೇಷನಲ್ ಚಾನೆಲ್ ಇದೆ, ಅದಕ್ಕೋಸ್ಕರ. ಸೊ ಒಳ್ಳೆಯದನ್ನು ಯೋಚನೆ ಮಾಡಿ, ಒಳ್ಳೆಯದನ್ನು ಮಾತಾಡಿ, ಓಕೆನಾ. ಸೊ ಮೊದಲನೇದು ಏನಪ್ಪ ಅಂತಂದರೆ, ಸರ್ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ, ಅಪ್ಲಿಕೇಶನ್ ಹಾಕಿ 180 ಡೇಸ್ ಆಗಿದೆ ಆದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ಫಸ್ಟ್ ಇದ್ದವರಿಗೆ ಅಂದರೆ ಇವಾಗ ಫ್ರೆಶ್ ಇದ್ದವರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ, ಯಾರಿಗೂ ಬಂದಿಲ್ಲ. ಸೊ ಯಾರಿಗೆ ಬಂದಿದೆ ಅವರಿಗೆ ಒಳ್ಳೆಯದೇ, ಬಟ್ ಕೆಲವೊಂದಿಷ್ಟು ಹೊಸ ಸ್ಟೂಡೆಂಟ್ಗಳಿಗೆ ಬಂದಿಲ್ಲ. ಸೊ ಅವ್ರದ್ದು ಬಂದೇ ಬರುತ್ತೆ. ಸೊ ನೆಕ್ಸ್ಟು ನಾನು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಕೂಡ ಫಿಲಪ್ ಮಾಡಿದ್ದೀನಿ ಬಟ್ ಇವಾಗ ತೋರಿಸ್ತಾ ಇಲ್ಲ, ಇನ್ಕಂಪ್ಲೀಟಾಗಿ ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ದಯವಿಟ್ಟು ಅದು ನಿಮ್ಮ ತಪ್ಪಲ್ಲ, ಬಟ್ ನೀವೆಲ್ಲ ಫಿಲಪ್ ಮಾಡಿರ್ತೀರಿ ಬಟ್ ನೀವು ಫಿಲಪ್ ಮಾಡುವಾಗ ಸಬ್ಮಿಟ್ ಕೊಡುವಾಗ ಒಂದು ಸರ್ವರ್ ಬಿಸಿ ಇರುತ್ತೆ, ಅದಕ್ಕೋಸ್ಕರ ನಿಮ್ಮದು ಇನ್ಕಂಪ್ಲೀಟ್ ಅಂತ ತೋರಿಸ್ತಾ ಇದೆ. ಸೊ ಅದು ನಿಮಗೆ ಸೇವಾ ಸಿಂಧು ಅಂತ ಅದೊಂದು ವೆಬ್ಸೈಟ್ ಇದೆಯಲ್ಲ, ನೀವು ಆ ವೆಬ್ಸೈಟಲ್ಲಿ ಒಂದು ಕಂಪ್ಲೇಂಟ್ ಮಾಡ್ಬೋದು. ಆ ಕಂಪ್ಲೇಂಟ್ ರಿಜಿಸ್ಟರ್ ನಂಬರ್ ಕೂಡ ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ, ಅಲ್ಲಿ ಬೇಕಾದ್ರೆ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಅವ್ರದ್ದು ಜಿಮೇಲ್ ಕೂಡ ಇದೆ, ಆ ಜಿಮೇಲ್ಗೆ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಯಾರಿಗೆಲ್ಲ ಅಮೌಂಟ್ ಬಂದಿದೆ, ಸೊ ಅಮೌಂಟ್ ಕೆಲವೊಂದು ಸ್ಟೂಡೆಂಟ್ಗಳಿಗೆ ಬಂದಿದೆ, ಕೆಲವೊಂದು ಸ್ಟೂಡೆಂಟ್ಗಳಿಗೆ ಬಂದಿಲ್ಲ. ಸೊ ಯಾರಿಗೆ ಬಂದಿಲ್ಲ ಬರುತ್ತೆ, ಯಾಕಪ್ಪ ಅಂತಂದರೆ ಇವಾಗ ಯಾವುದಂದರೆ ಮಾರ್ಚ್ ಏಪ್ರಿಲ್ ಮೇ ಈ 3 ತಿಂಗಳದು ಅಮೌಂಟ್ ಬಂದಿಲ್ಲ. ಈ 3 ತಿಂಗಳದು ಜೂನಲ್ಲಿ ಬಂದೇ ಬರುತ್ತೆ, ಗ್ಯಾರಂಟಿ ಕೊಡ್ತೀನಿ ನಾನು. ಇಲ್ಲಿ 1 ವೀಕ್ ಒಳಗಡೆ ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ಯಾಕಪ್ಪ ಅಂತಂದರೆ 3 ತಿಂಗಳದು ಬಂದಿಲ್ಲ, ಅದಕ್ಕೋಸ್ಕರ ಅವರು ಗೌರ್ಮೆಂಟ್ದವರು ಸಿದ್ದರಾಮಯ್ಯನೇ ಹೇಳಿದ್ದಾನೆ ಬರುತ್ತೆ ಅಂತ. ಸೊ ನಿಮ್ಮದೇ ಆದಂಥ ಇದು ಯಾವುದೇ ಅಂತ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಸಬ್ಸಿಡಿ ಅಮೌಂಟು ಅಂದರೆ ಲೈಕ್ ಯುವ ನಿಧಿ ಮತ್ತು ಏನದು ಗೃಹಲಕ್ಷ್ಮಿ ಮತ್ತು ಕೆಲವೊಂದಿಷ್ಟು ಸ್ಕೀಮ್ಗಳಿದಾವಲ್ಲ ಗೌರ್ಮೆಂಟ್ ಕಡೆಯಿಂದ ಬರ್ತಕ್ಕಂಥ ಅಂದರೆ ಪಿಂಚಣಿ ಅಂದರೆ ವಯಸ್ಸಾದವ್ರಿಗೆ ಏನು ಅಮೌಂಟು ಬರುತ್ತಲ್ಲ, ಅದು ಕೂಡ ಪೆನ್ಷನ್ ಕೂಡ ಅಮೌಂಟು 2 ಮಂತ್ಸ್ ಆಯಿತು ಇನ್ನೂ ಬಂದಿಲ್ಲ. ಅದಕ್ಕೋಸ್ಕರ ಎಲ್ಲರದ್ದು ಅಮೌಂಟು ಹಿಡಿದಿಟ್ಟಿದ್ದಾರೆ. ಬಟ್ ಕೆಲವೊಂದಿಷ್ಟು ಜನರಿಗೆ ಅಮೌಂಟ್ ಬರ್ತಾ ಇದೆ, ನಿಮ್ಮದು ಕೂಡ ಬರುತ್ತೆ, ಡೋಂಟ್ ವೆರಿ. ಸೊ ದಯವಿಟ್ಟು ಜಾಸ್ತಿ ಮೆಸೇಜ್ ಮಾಡ್ತಾ ಇದ್ದಾರೆ ನನಗೆ ಏನದು ವಾಟ್ಸಪ್ಪಲ್ಲಿ, ನೀವು ಅಣ್ಣ ನನ್ನ ನೋಡಿ ಸರ್ ಅಂತ. ಸೊ ದಯವಿಟ್ಟು ಡೋಂಟ್ ವೆರಿ, ಅಮೌಂಟು 1 ವಾರ ಒಳಗಡೆ ಬರುತ್ತೆ. ಯಾಕಪ್ಪ ಅಂತಂದರೆ 3 ಮಂತ್ ಕೊಟ್ಟಿಲ್ಲ ಅಂದರೆ 4th ಮಂತ್ ಕಂಪಲ್ಸರಿ ಹಾಕಲೇಬೇಕು. 1 ವಾರದಲ್ಲಿ ಗ್ಯಾರಂಟಿ ಬರುತ್ತೆ ಅಂತ ನಾ ಗ್ಯಾರಂಟಿ ಕೊಡ್ತೀನಿ. ಒಂದು ವೇಳೆ ಬರಲಿಲ್ಲ ಅಂದ್ರೂ ಕೂಡ ಬಂದೇ ಬರುತ್ತೆ. ಸೊ ಡೋಂಟ್ ವೆರಿ, ಯಾಕಂದರೆ 1 ತಿಂಗಳ ಸರಿ 2 ತಿಂಗಳು ಸರಿ, ಬಟ್ 3 ತಿಂಗಳ
ವೆಯ್ಟ್ ಮಾಡಿಸ್ತಾ ಇದ್ದಾರೆ ಅಂದರೆ ಸೊ ಡೋಂಟ್ ವೆರಿ, ಗ್ಯಾರಂಟಿ ಬಂದೇ ಬರುತ್ತೆ. ಸೊ ಅದಕ್ಕೋಸ್ಕರ ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿಲ್ಲ ಅವ್ರಿಗಂತೂ ಅಮೌಂಟ್ ಬರೋದಿಲ್ಲ. ಇದು ಮೊದಲನೇ ಮಾತು ಹೇಳ್ತೀನಿ. ಸೊ ದಯವಿಟ್ಟು ಇದು ತಲೆಯಲ್ಲಿ ಇಟ್ಕೊಳ್ಳಿ. ಯಾರು ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ತುಂಬಿದ್ರೆ ಅವ್ರಿಗೆ ಮಾತ್ರ ಬರುತ್ತೆ. ಸೊ ಇನ್ನು ಫ್ರೆಷರ್ಸ್ ಇವಾಗ ನೀವು ಅಪ್ಲಿಕೇಶನ್ ಹಾಕಿದಿರಲ್ಲ, ಸೊ ಅವರಿಗೆ ಅಮೌಂಟು ಬರೋದು ಬರುತ್ತೆ, ಬಟ್ ಲೇಟಾಗಿ ಬರುತ್ತೆ. ಸೊ ಅವ್ರದ್ದೆಲ್ಲ ಹೇಳಕ್ಕೆ ಹೋಗಲ್ಲ. ಸೊ ಅದು ಹೇಳಿದ್ರೆ ಸುಮ್ಮನೆ ತಪ್ಪಾಗುತ್ತೆ. ತಪ್ಪು ಇನ್ಫಾರ್ಮೇಷನ್ ಕೊಡೋದು ಇದು ಸರಿ ಅನಿಸಲ್ಲ. ಸೊ ನೆಕ್ಸ್ಟು ಇನ್ನೂ ಏನಾದರೂ ನಿಮಗೆ ಮಾಹಿತಿ ಬೇಕಾದರೆ ಯುವನಿಧಿ ಬಗ್ಗೆ ಮತ್ತು ಯಾವುದೇ ಗೌರ್ಮೆಂಟ್ ಜಾಬ್ ಬಗ್ಗೆ ಮತ್ತು ಯಾವುದೇ ಥರದ ಒಂದು ಇನ್ಫಾರ್ಮೇಷನ್ ಬೇಕಾದರೆ ನೀವು ಕಮೆಂಟ್ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಮತ್ತು ಮುಂದೆ ಬರ್ತಕ್ಕಂಥ ಎಲ್ಲ ನ್ಯೂ ಅಪ್ಡೇಟ್ಗಳು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿರಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ಸೊ ಎಲ್ಲ ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ನೆಗೆಟಿವ್ ಆಗಿ ದಯವಿಟ್ಟು ಯಾರೂ ನಮಗೆ ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ, ಓಕೆನಾ? ಸೊ ಯಾಕಂದರೆ ನಿಮಗೆ ಯೂಸ್ಫುಲ್ಲಾಗಿ ನಾನು ವೀಡಿಯೋ ಮಾಡ್ತಿರ್ತೀನಿ. ನೀವು ಈ ಥರ ಮಾಡಿದ್ರೆ ನಮಗೆ ವೀಡಿಯೋ ಮಾಡಬೇಕಂತ ಮುಂದೆ ಸರಿ ಅನಿಸಲ್ಲ. ಅದಕ್ಕೋಸ್ಕರ ಸೊ ನಿಮಗಾಗಿ ಯೂಸ್ಫುಲ್ಲಾಗಿ ವೀಡಿಯೋ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ಸೊ ದಯವಿಟ್ಟು ನೋಡ್ತಾ ಇರಿ. ಸೊ ಸಬ್ಸ್ಕ್ರೈಬ್ ಮಾಡಿರಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್.